ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಕುಮಾರ್. ಎಲ್ರಿಗೂ ಆರೋಗ್ಯ ಚೆನ್ನಾಗಿರಬೇಕು ಹಾಗೂ ಕಾಪಾಡಿಕೊಳ್ಳಬೇಕು ಅಂತ ಆಸೆ. ಪ್ರತಿದಿನ ಈ ದಿನಚರಿಯನ್ನು ಪಾಲಿಸಿ, ಖಂಡಿತ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗಾದರೆ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ 2 ಲೋಟ ಉಗುರು ಬೆಚ್ಚನೆಯ ನೀರನ್ನು ಕುಡಿಯಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯಬೇಡಿ. ಬದಲಾಗಿ ರಾಗಿ ಗಂಜಿ, ಅಂಬ್ಲಿ ಹಾಗೂ ಕಷಾಯವನ್ನು ಸೇವಿಸಿ ಹೊಟ್ಟೆ ತುಂಬ ತಂಪಾಗುತ್ತೆ. ಬೆಳಗ್ಗೆ ಅಥವಾ ಸಂಜೆ ಕೆಲವು ಸಮಯ ನಡೆಯಿರಿ ಹಾಗೂ ವ್ಯಾಯಾಮ ಮತ್ತು ಧ್ಯಾನ ಮಾಡಿ. ದಿನಕ್ಕೆ 4-5 ಲೀಟರನ್ನು ನೀರನ್ನು ಕುಡಿಯಲೇಬೇಕು. ಫ್ರಿಡ್ಜ್ ನೀರನ್ನು ಅಂದರೆ ತಣ್ಣನೆಯ ನೀರನ್ನು ಕುಡಿಯಬಾರದು. ಬದಲಾಗಿ ಮಣ್ಣಿನ ಗಡಿಗೆ ನೀರನ್ನು ಕುಡಿಯಿರಿ. ಬೆಳಗಿನ ತಿಂಡಿಯನ್ನು 8ರಿಂದ 9 ಗಂಟೆಯ ಒಳಗಡೆ ಮಾಡಬೇಕು. ತಿಂಡಿ ಅಥವಾ ಊಟಕ್ಕೆ 30 ನಿಮಿಷ ಮುನ್ನ ಹಾಗೂ ಊಟದ ನಂತರ 30 ನಿಮಿಷ ನೀರನ್ನು ಕುಡಿಯಬಾರದು. ಆಹಾರದಲ್ಲಿ ಬಿಳಿ ಉಪ್ಪನ್ನು ಬಳಸಬೇಡಿ. ಸಂಪೂರ್ಣವಾಗಿ ನಿಲ್ಲಿಸಿ. ಬದಲಾಗಿ ಕಲ್ಲು ಉಪ್ಪನ್ನು ಮಾತ್ರ ಬಳಸಿ. ತಿಂಡಿ ಮತ್ತು ಊಟದ ಮಧ್ಯಂತರ ಹಣ್ಣುಗಳನ್ನು ಸೇವಿಸಬೇಕು. ಬೇಸಿಗೆಯಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಟಿವಿ ಮತ್ತು ಮೊಬೈಲ್ ನೋಡುತ್ತಾ ಆಹಾರವನ್ನು ಸೇವಿಸಬಾರದು. ಮಧ್ಯಾಹ್ನದ ಊಟವನ್ನು ಸರಿಯಾಗಿ 12:30ರಿಂದ 1:30 ಒಳಗೆ ಮಾಡಬೇಕು. ಊಟ ಮಾಡುವಾಗ ಚೆನ್ನಾಗಿ ಅಗಿದು ತಿನ್ನಬೇಕು. ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ತಿಂಡಿ, ಊಟ ಮತ್ತು ಲಘು ಉಪಹಾರದಲ್ಲಿ ಹೆಚ್ಚು ಮಸಾಲ ಉಪಯೋಗಿಸದಿರಿ ಹಾಗೂ ಮಸಾಲ ಪದಾರ್ಥಗಳನ್ನು ತಿನ್ನಬೇಡಿ. ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟದ ನಂತರ ಸೋಪು ಕಾಳು, ಅಜ್ವಾನ ಅಥವಾ ಸಣ್ಣ ಕಾಳು ತಿಂದರೆ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಬಿಸಿಲಿನ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಿ ದಣಿವರಿಯದಿರಿ. ಸಂಜೆ ಸ್ವಲ್ಪ ದೂರ ನಡೆಯಿರಿ ಮತ್ತು ವ್ಯಾಯಾಮ ಮಾಡಿ. ರಾತ್ರಿ ಊಟ ಸರಿಯಾಗಿ 7ರಿಂದ 8 ಗಂಟೆಯ ಒಳಗಡೆ ಮಾಡಬೇಕು. ಊಟವಾದ 2 ಗಂಟೆ ನಂತರ ಮಲಗಬೇಕು. ತಕ್ಷಣ ಮಲಗಬೇಡಿ. ರಾತ್ರಿ 9:30ರಿಂದ 10 ಗಂಟೆ ಒಳಗಡೆ ಮಲಗಬೇಕು ಮತ್ತು ಬೆಳಗ್ಗೆ 4:30ರಿಂದ 5 ಗಂಟೆಗೆ ಏಳಬೇಕು. ಕನಿಷ್ಠ 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ತಡವಾಗಿ ಮಲಗುವುದು ಹಾಗೂ ತಡವಾಗಿ ಏಳುವುದರಿಂದ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತದೆ. ಪ್ರತಿದಿನ 4ರಿಂದ 5 ಲೀಟರ್ ನೀರನ್ನು ಕುಡಿಯಬೇಕು. ಅತಿಯಾಗಿ ನೀರು ಕುಡಿಯುವುದರಿಂದಲೂ ಕಿಡ್ನಿಗೆ ತೊಂದರೆಯಾಗುತ್ತದೆ. ಪರಿಶುದ್ಧವಾದ ಗಾಳಿ ಉಸಿರಾಟಕ್ಕೆ ಹಿತಕರ. ಆದ್ದರಿಂದ ಮನೆಯ ಸುತ್ತಮುತ್ತಲು ಗಿಡ ಮರಗಳಿದ್ದರೆ ಒಳ್ಳೆಯದು. ಈ ಮೇಲಿನ ಎಲ್ಲ ಸಲಹೆಗಳನ್ನು ಪಾಲಿಸಿ ಆರೋಗ್ಯವಾಗಿರಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.